Pronoun is also a naming word. We use pronouns when we want to say instead of names. ಹೆಸರುಗಳನ್ನು ಬಳಸಿ ಬಳಸಿ ಸಾಕಾಗಿರುತ್ತೆ. ಆಗ ಅದನ್ನೇ ಕೇಳಿ ಕೇಳಿ ಬೇಜಾರಾಗುತ್ತೆ ಕೇಳುಗನಿಗೆ, ಓದುಗನಿಗೆ. ಹಾಗಾಗಿ ಅವುಗಳ ನಾಮಪದಗಳ ಜಾಗದಲ್ಲಿ ಈ ಪ್ರೊನೌನ್ಸ್ನ ಬಳಸ್ತೀವಿ ನಾವು. We use pronouns to make nouns less repetitive and less awkward. ಈಗ ರಾಜ ರಾಜ ಅಂತ ಒಂದು ಹೆಸರಿದೆ. ರಾಜ 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 ಅಂತಾನೆ ಹೇಳ್ತಾ ಇದ್ರೆ, ಅಥವಾ ಸುರೇಶ್ ಸುರೇಶ್ ಅಂತಾನೆ ಹೇಳ್ತಾ ಇದ್ರೆ ಬೇಸರ ಆಗತ್ತೆ. ಅದ್ರ ಬದಲು ಹಿ ಅಂತಾನೋ, ರೇಖಾ ಅಂತ ಇದೆ, ಅದ್ರ ಬದಲು ಶಿ ಅಂತಾನೋ ಬಳಸಿದಾಗ ನಾವು ಅದನ್ನು ಲೆಸ್ ರೆಪಿಟೇಟಿವ್ ಮತ್ತು ಲೆಸ್ ಇರಿಟೇಟಿವ್ ಆಗಿ ನೋಡಬಹುದು. ಕೆಲವನ್ನ ಸಬ್ಜೆಕ್ಟ್ ಅಲ್ಲಿ ಬಳಸ್ತೀವಿ, ಕೆಲವನ್ನ ಆಬ್ಜೆಕ್ಟ್ ಅಲ್ಲಿ ಬಳಸ್ತೀವಿ, ಕೆಲವನ್ನ ಪೊಸೆಸಿವ್ ಆಗಿ ಬಳಸ್ತೀವಿ, ಪೊಸೆಸಿವ್ ಅಬ್ಜೆಕ್ಟಿವ್ ಆಗಿ, ಮತ್ತೆ ಕೆಲವನ್ನ ಡೆಮಾನ್ಸ್ಟ್ರೇಟಿವ್ ಆಗಿ ಬಳಸ್ತೀವಿ, ರಿಫ್ಲೆಕ್ಸಿವ್ ಆಗಿ ಬಳಸ್ತೀವಿ. ಮುಂದಿನ ಸ್ಲೈಡ್ಗಳಲ್ಲಿ ಇವುಗಳನ್ನು ವಿಸ್ತೃತವಾಗಿ ನೀವು ನೋಡ್ತೀರಾ. ಕೇವಲ ಈ ಸ್ಲೈಡಲ್ಲಿ ನಾನು ನಿಮಗೆ ಕೆಲವನ್ನ ಮುಂದಿನ ಸ್ಲೈಡ್ಗಳಲ್ಲಿ, ಇದೇ ವಿಡಿಯೋದ ಮುಂದಿನ ಸ್ಲೈಡ್ಗಳಲ್ಲಿ ಏನು ಹೇಳ್ತೀನಿ ಅನ್ನೋದಕ್ಕೆ ಇಂಟ್ರೊಡಕ್ಟರಿ ಆಗಿ ನಾನು ಈ ಸ್ಲೈಡನ್ನು ಬಳಸ್ಕೊಳ್ತೀನಿ. Some are first, some are second, some are third personal pronouns. We use apostrophe s for nouns, but we don't use apostrophe s for pronouns. Instead, we use possessive adjectives. ತುಂಬ ಮುಖ್ಯವಾಗಿ, ತುಂಬ ವಿಶೇಷವಾಗಿ ನಮ್ಮ ವಿಡಿಯೋಗಳಲ್ಲಿ ನೀವು ಪ್ರಾಕ್ಟೀಸ್ನ ನೋಡ್ತೀರಾ. ಕೇವಲ ವಿಚಾರ ತಿಳಿಸೋದಷ್ಟೇ ಅಲ್ಲ, ಪ್ರಾಕ್ಟೀಸ್ alone can make anybody perfect. This is our commitment and this is our belief. Pronoun. What is a pronoun? Pronoun is a noun in disguise. In disguise ಅಂದ್ರೆ ಹೆಸರು ನೌನ್ನೇ ಪ್ರನೌನ್ ಆಗಿ ಇಲ್ಲಿ ಬಂದಿರತ್ತೆ, ಅದರ ರೂಪ ಮಾತ್ರ ಬೇರೆ ಆಗಿರುತ್ತೆ. It is used in place of a noun. ಯಾವ ನೌನ್ ಅನ್ನು ಬಳಸಿ ಬಳಸಿ ಬೇಜಾರಾಗಿರುತ್ತಲ್ಲ ಅದೇ ಜಾಗದಲ್ಲಿ ಇನ್ ಪ್ಲೇಸ್ ಆಫ್ ಎ ನೌನ್ ವಿ ಯೂಸ್ ಪ್ರೊನೌನ್ಸ್ ಟು ಮೇಕ್ ಥಿಂಗ್ಸ್ ಲೆಸ್ ರೆಪಿಟೇಟಿವ್ ಅಂಡ್ ಲೆಸ್ ಇರಿಟೇಟಿವ್ ಅಂಡ್ ಲೆಸ್ awkward. ಆಫ್ ದ ಸೇಮ್ ನೇಮ್ಸ್ ಆಫ್ ಪರ್ಸನ್ಸ್ ಆರ್ ಥಿಂಗ್ಸ್. ಅದನ್ನೇ ಹೇಳೋದ್ರ ಬದಲು ಹಿ ಶಿ ಅಂತ ಹೇಳಿದಾಗ, ಇಟ್ ಅಂತ ಹೇಳಿದಾಗ ನಮಗೆ ಅದರಿಂದ ಆಕ್ವರ್ಡ್ ಆಗಿ ಕಾಣೋದು ಕಮ್ಮಿ ಆಗುತ್ತೆ, ಇರಿಟೇಷನ್ ಕಮ್ಮಿ ಆಗುತ್ತೆ. ಯಾವಾಗ ರಿಪಿಟೇಷನ್ ಆಗುತ್ತೆ ಆವಾಗ ಇರಿಟೇಷನ್ ಆಗುತ್ತೆ, ಅದು ಆಕ್ವರ್ಡ್ ಆಗಿರುತ್ತೆ. ಅದನ್ನು ತಡೆಯೋಕ್ಕೇನೆ ನಮಗೆ ಪ್ರನೌನ್ ಅನ್ನೋದು ಒಂದು ವರದಾನವಾಗಿ ಬಂದಿದೆ. ಇದು ಎಲ್ಲ ಭಾಷೆಗಳಲ್ಲೂ ಇದೆ. ಬೇಸಿಕ್ ವರ್ಡ್ಸ್ ಯಾವುದೇ ಭಾಷೆನಲ್ಲಿ ನೋಡಿ. ಇಂಗ್ಲಿಷ್ನಲ್ಲಿ ಸೆಂಟೆನ್ಸ್ ಮಾಡಬೇಕಾದ್ರೆ ಸಬ್ಜೆಕ್ಟ್ ಬೇಕು, ವರ್ಬ್ ಬೇಕು, ಆಬ್ಜೆಕ್ಟ್ ಬೇಕು. ಆ ಸಬ್ಜೆಕ್ಟ್ ಅನ್ನೋದು ಮೊದಲನೆಯ ಒಂದು ಪದ. ಮೊದಲನೇ ಪದದಲ್ಲಿ ಈ ಥರ ಪದಗಳು ಯಾವುದಾದ್ರೂ ಒಂದು ಬಂದಿರುತ್ತೆ. ಐ, ಯು, ವಿ, ದೇ, ಹಿ, ಶಿ, ಇಟ್, ಈ ಥರ ಯಾವುದಾದ್ರೂ ಒಂದು ಪದ ಸಬ್ಜೆಕ್ಟಲ್ಲಿ ಬಂದಿರುತ್ತೆ. ಅದಾದಮೇಲೆ ಒಂದು ವರ್ಬ್ ಬರುತ್ತೆ. ಆ ವರ್ಬಲ್ಲಿ ಎರಡು ಥರ, ಇದು ಟು ಬಿ ವರ್ಬ್, ಇಲ್ಲ ಅಂದರೆ ಟು ಡೂ ವರ್ಬ್ ಅಥವಾ ಟು ಹ್ಯಾವ್ ವರ್ಬ್. ಯಾವುದಾದ್ರೂ ಈ ವರ್ಬ್ ಅನ್ನೋದ್ರಲ್ಲಿ ಯಾವುದಾದ್ರೂ ಒಂದು ಪದ ಬಂದಿರುತ್ತೆ, ಎಲ್ಲವೂ ಬರಲ್ಲ. ಮೇಲ್ಗಡೆ ಸಬ್ಜೆಕ್ಟ್ ಅಂತ ಕೊಟ್ಟಿದೆಯಲ್ಲ, ಇದರಲ್ಲಿ ಯಾವುದಾದ್ರೂ ಒಂದು ಪದ ಬರುತ್ತೆ, ಈ ಎಲ್ಲವೂ ಒಟ್ಟಿಗೆ ಬರೋದಿಲ್ಲ. ಕೊನೆಯಲ್ಲಿ ಆಬ್ಜೆಕ್ಟ್ ಬರುತ್ತೆ. ಆಬ್ಜೆಕ್ಟಲ್ಲಿ ಈ ಥರ ಆಬ್ಜೆಕ್ಟಿಗೆ ಹೆಲ್ಪ್ ಮಾಡಲಿಕ್ಕೆ ಈ ಥರ ಪೊಸೆಸಿವ್ ಅಬ್ಜೆಕ್ಟಿವ್ಸ್ ಬರುತ್ತೆ, ಜೊತೆಗೆ ಈ ಥರದ ಪದಗಳು ಬರುತ್ತೆ. ಸೊ ಇಲ್ಲಿ ನಾವು ಇಷ್ಟು ವರ್ಡ್ಗಳನ್ನು ತಗೊಂಡು, ಈ ಪದಗಳನ್ನು ತಗೊಂಡು ನಾವು ಮಲ್ಟಿಪಲ್ ಸೆಂಟೆನ್ಸಸ್ ಮಾಡ್ಬೋದು. ನೋಡಿ, ಇಲ್ಲಿ ಮೊದಲನೇ ಪದ ಸಬ್ಜೆಕ್ಟಲ್ಲಿ ಐ ಅಂತ ಇದೆ, ಎರಡನೇದು ವರ್ಬ್ ಐ ಆಮ್, ಮೂರನೇದರಲ್ಲಿ ಏನೂ ತಗೊಳ್ಳೋದು ಬೇಡ, ನಾಲ್ಕನೇದರಲ್ಲಿ ಯುವರ್, ಐ ಆಮ್ ಯುವರ್ ಫ್ರೆಂಡ್. ನೋಡ್ತಾ ಬನ್ನಿ, ಹೀಗೆ ಸೆಂಟೆನ್ಸ್ಗಳನ್ನು ನಾವು ಮಾಡ್ಬೋದು. ಇಲ್ಲಿ ಇಟ್ ಅಂತ ತಗೊಂಡ್ರೆ ಇಟ್ ಈಸ್ ಮೈ ಪೆನ್, ಇಟ್ ಈಸ್ ಮೈ ಪೆನ್ ಅಂತ ಹೀಗೂ ಮಾಡ್ಬೋದು. ಈ ರೀತಿ ಬೇಕಾದಷ್ಟು ಸೆಂಟೆನ್ಸ್ಗಳನ್ನು ನಾವು ಇದರಲ್ಲಿ ಮಾಡ್ಬೋದು. ಇವು ಯಾವುದೇ ಇಂಗ್ಲೀಷ್ ಕಲಿಬೇಕಾದ್ರೆ
ತುಂಬ ಮುಖ್ಯವಾಗಿರ್ತಕ್ಕಂಥ ಪದಗಳಿವು, ಅದಕ್ಕೆ ಬೇಸಿಕ್ ವರ್ಡ್ಸ್ ಅಂತ ಹೇಳ್ತೀವಿ. ಇಲ್ಲಿ ಪ್ರೊನೌನ್ಗಳನ್ನು ನಾವು ಮೊದಲನೇ ಸಬ್ಜೆಕ್ಟ್ ಪ್ರೊನೌನ್ಸ್ನ ನಾವು ಗಮನಿಸಬಹುದು. ಪ್ರೊನೌನ್ನಲ್ಲಿ ನಂಬರ್ ಇದೆ. ಐ ಈಸ್ ದ ಫಸ್ಟ್ ಪರ್ಸನಲ್ ಪ್ರೊನೌನ್, ಅಂದರೆ ಇದು ಸಿಂಗ್ಯುಲರ್ ಇದೆ. ಐ ಅಂದರೆ ಸಿಂಗ್ಯುಲರ್, ಇದನ್ನು ನಾವು ಫಸ್ಟ್ ಪರ್ಸನಲ್ ಪ್ರೊನೌನ್ ಅಂತೀವಿ. 3 ಥರ ಇದೆ. ಫಸ್ಟ್ ಪರ್ಸನಲ್ ಪ್ರೊನೌನ್ನಲ್ಲಿ ಪ್ಲೂರಲ್ ಇದು. ವಿ ಇಸ್ ದ ಫಸ್ಟ್ ಪರ್ಸನ್, ಇದು ಫಸ್ಟ್ ಪರ್ಸನಲ್, ಇದು ಫಸ್ಟ್ ಪರ್ಸನಲ್, ಸಿಂಗ್ಯುಲರ್ ಪ್ಲೂರಲ್ ಅಷ್ಟೇ ವ್ಯತ್ಯಾಸ. ಯು ಇದೊಂದು ವಿಚಿತ್ರ ವಿಶೇಷ ಇಂಗ್ಲಿಷ್ನಲ್ಲಿ. ಇದು ಸೆಕೆಂಡ್ ಪರ್ಸನಲ್ ಪ್ರೊನೌನ್, ಇದು ಸಿಂಗ್ಯುಲರ್ ಹೌದು, ಪ್ಲೂರಲ್ ಹೌದು. ಐ ಸಿಂಗ್ಯುಲರ್, ಐಗೆ ಯು ಸಿಂಗ್ಯುಲರ್, ವಿ ಪ್ಲೂರಲ್, ವಿಗೆ ಯು ಪ್ಲೂರಲ್ ಆಗತ್ತೆ. ಇನ್ನು ಮೂರನೇದು ಥರ್ಡ್ ಪರ್ಸನಲ್ ಪ್ರೊನೌನ್, ಅಂದರೆ ಫಸ್ಟ್ ಆಯಿತು, ಸೆಕೆಂಡ್ ಆಯಿತು, ಈಗ ಥರ್ಡ್ ಅಲ್ಲಿ ಸಿಂಗ್ಯುಲರ್ ಇದು ಹಿ ಶಿ ಇಟ್, ಇದು ಥರ್ಡ್ ಪರ್ಸನಲ್ ಪ್ರೊನೌನ್ಸ್ ಇನ್ ಸಿಂಗ್ಯುಲರ್. ನೆಕ್ಸ್ಟ್ ದೇ ಈಸ್ ದ ಥರ್ಡ್ ಪರ್ಸನಲ್ ಪ್ರೊನೌನ್ ಇನ್ ಪ್ಲೂರಲ್. ಇಲ್ಲಿ ಸಿಂಗ್ಯುಲರ್ ಪ್ಲೂರಲ್ ಗಮನಿಸ್ತೀವಿ. ಹಿ ಇರ್ಬೋದು, ಶಿ ಇರ್ಬೋದು, ಇಟ್ ಇರ್ಬೋದು, ಎಲ್ಲದಕ್ಕೂ ದೇ ಅನ್ನೋದು ಪ್ಲೂರಲ್ ಆಗುತ್ತೆ. ಇವನ್ನ ನಾವು ಥರ್ಡ್ ಪರ್ಸನಲ್ ಪ್ರೊನೌನ್ ಅಂತೀವಿ. 3 ಪರ್ಸನಲ್ ಪ್ರೊನೌನ್ ಇದೆ. ಐ ಫಸ್ಟ್ ಪರ್ಸನಲ್, ಯು ಸೆಕೆಂಡ್ ಪರ್ಸನಲ್, he she it third personal pronouns singular. It is I, ನಾನು ಅನ್ನೋದಕ್ಕೆ ನಾವು ಅನ್ನೋದು ಪ್ಲೂರಲ್. ಅವನು ಅವರು, ನೀನು ನೀವು. ನೋಡಿ ಇದು ವಿಶೇಷ, ಇದು ನೀನು ಮತ್ತೆ ನೀವು ಎರಡಕ್ಕೂ ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಎರಡಕ್ಕೂ ಯು ಅಂತಾನೆ ಕರಿತೀವಿ. ಅವಳು ಅವರು. ನೋಡಿ ಹೀಗೂ ದೇ, ಶೀಗೂ ದೇ. ನನ್ನ ನಮ್ಮ, ಅವಳ ಅವಳನ್ನು ಅವರನ್ನು, ಅವನನ್ನು ಅವರನ್ನು. ನೋಡಿ ಅವಳನ್ನು ಎರಡಕ್ಕೂ ದೆಮ್ ಅಂತಾನೆ ಬರುತ್ತೆ. ಹಿಸ್ ದೇರ್, ಅವನ ಅವರ, ಹಿಸ್ ದೇರ್, ಹರ್ ದೇರ್. ಇದನ್ನು ನಾವು ತುಂಬ ಗಮನಿಸಬೇಕು. ಪ್ಲೂರಲ್ ಫಾರ್ಮ್ಸ್ನ ಹೇಗೆ ನಾವು ಪ್ರೊನೌನ್ನಲ್ಲಿ ಮಾಡಬೇಕು. OTP ಅಂದರೆ ಅಬ್ಸರ್ವ್, ಟ್ರೈನ್ ಆ್ಯಂಡ್ ಪ್ರಾಕ್ಟೀಸ್. ದಿಸ್ ಅಂದರೆ ಇದು, ದೀಸ್ ಅಂದರೆ ಇವು, ದಟ್ ಅಂದರೆ ಅದು, ದೋಸ್. ಈಸ್ ಇದು ವರ್ಬ್, ಇದು ಆರ್. ಆಮ್ ಇದು ಸಿಂಗ್ಯುಲರ್, ಇದಕ್ಕೂ ಕೂಡ ಆರ್. ವಾಸ್ ವರ್ ಇದು ಪಾಸ್ಟ್ ಟೆನ್ಸ್. ಹ್ಯಾಸ್ ಇದು ಟು ಹ್ಯಾವ್ ಫಾರ್ಮ್, ಇದು ಹ್ಯಾವ್. ಡಸ್ ಡೂ. ರನ್ಸ್ ರನ್. ಇಲ್ಲಿ ಗಮನಿಸಿ, ಇವು ಕೆಲವು ವರ್ಬ್ಗಳಿವು. ಇಲ್ಲಿ ಕೂಡ ನಾವು ಪ್ಲೂರಲ್ ಫಾರ್ಮು ಸಿಂಗ್ಯುಲರ್ ಫಾರ್ಮ್ ಇದೆ. ಅಂದರೆ ಸಬ್ಜೆಕ್ಟ್ಗೂ ಸಿಂಗ್ಯುಲರ್ ಪ್ಲೂರಲ್ ಇದೆ, ವರ್ಬ್ಗೂ ಸಿಂಗ್ಯುಲರ್ ಪ್ಲೂರಲ್ ಇದೆ, ಆಬ್ಜೆಕ್ಟಲ್ಲೂ ಸಿಂಗ್ಯುಲರ್ ಪ್ಲೂರಲ್ ಇದೆ. ನಾವೀಗ ಹೇಳಿರೋದನ್ನೇ ಒಂದ್ಸಲಿ ರೀಕ್ಯಾಪ್ ಮಾಡೋಣ. ಫಸ್ಟ್ ಪರ್ಸನಲ್ ಪ್ರೊನೌನ್, ಸೆಕೆಂಡ್ ಪರ್ಸನಲ್ ಪ್ರೊನೌನ್, ಥರ್ಡ್ ಪರ್ಸನಲ್ ಮೇಲ್ ಇದು ಅಂದರೆ ಗಂಡಸರಿಗೆ ಮಾತ್ರ ಉಪಯೋಗಿಸ್ತಕ್ಕಂಥದ್ದು. ಥರ್ಡ್ ಪರ್ಸನಲ್ ಫೀಮೇಲ್ ಅಂದರೆ ಹೆಣ್ಮಕ್ಳಿಗೆ ಮಾತ್ರ ಉಪಯೋಗಿಸ್ತಕ್ಕಂಥದ್ದು. ಥರ್ಡ್ ಪರ್ಸನಲ್ ನ್ಯೂಟ್ರಲ್ ಅಂದರೆ ಗಂಡು ಅಲ್ಲ ಹೆಣ್ಣು ಅಲ್ಲ, ನ್ಯೂಟ್ರಲ್ ಜೆಂಡರ್, ಇಟ್ ಅಂತ ಕರಿತೀವಿ, ವಸ್ತುಗಳಿಗೆ ಮಾತ್ರ ಉಪಯೋಗಿಸ್ತಕ್ಕಂಥದ್ದು. ಫಸ್ಟ್ ಪರ್ಸನಲ್ ಪ್ಲೂರಲ್ ವಿ ಇದನ್ನು ಯೂಸ್ ಮಾಡ್ತಕ್ಕಂಥದ್ದು, ಅಂದರೆ ಅದರಲ್ಲಿ ಎಷ್ಟು ಪ್ರಭೇದಗಳಿವೆ ಅಂತ ಗಮನಿಸಿ. ಸೆಕೆಂಡ್ ಪರ್ಸನಲ್ ಪ್ರೊನೌನ್ ಪ್ಲೂರಲ್, ಇದು ಪ್ಲೂರಲ್ಗೆ ಗಮನಿಸಿ. ಹಾಗೆ ಇದು ಥರ್ಡ್ ಪರ್ಸನಲ್ ಪ್ರೊನೌನ್. ಇವುಗಳನ್ನು ನಾವು ಈ ಪರ್ಸನಲ್ ಪ್ರೊನೌನ್ಗಳನ್ನು ನಾವು ಗಮನಿಸಬೇಕು. ಇವುಗಳನ್ನು ನಾವು ಕೈಂಡ್ಸ್ ಆಫ್ ಪ್ರೊನೌನ್ ಅಂತೀವಿ. ಇದು ಅದರ ರಿವ್ಯೂ. ಡೆಮಾನ್ಸ್ಟ್ರೇಟಿವ್ ಅಂದರೆ ದಿಸ್ ದಟ್ ಇದು ಅದು ಅಂತ ತೋರಿಸೋದಕ್ಕೆ ಡೆಮಾನ್ಸ್ಟ್ರೇಟಿವ್ ಅಂತೀವಿ. ಇಂಟ್ರಾಗೇಟಿವ್ ಅಂದರೆ ಕ್ವಶನ್ ಇವು, ಈ ಥರ WH ಕ್ವಶನ್ಸ್ ಇವು, ವಾಟ್, ವೇರ್, ವಿಚ್, ಹೌ, ವೇರ್, ವೆನ್ ಅಂತ. ಇವುಗಳು ಕೂಡ ಇವೆಲ್ಲವೂ ಪ್ರೊನೌನ್ಗಳೇ. ಇಂಡೆಫಿನೆಟ್, ಫ್ಯೂ, ನನ್ ಈ ಥರದ್ದೆಲ್ಲ ಅಂದರೆ ಇವು ಇಷ್ಟೇ ಅಂತ ಇಲ್ಲ. ಫ್ಯೂ ಅಂದರೆ ಎಷ್ಟು ಅಂತ ಗೊತ್ತಿಲ್ಲ, ಸ್ವಲ್ಪ ಅಂತೀವಿ, ಎಷ್ಟು ಅಂತ ಗೊತ್ತಿಲ್ಲ. ನನ್, ಮೆನಿ ಇವು ಇಂಡೆಫಿನೆಟ್ ಪ್ರೊನೌನ್ಸ್ ಇವು. ಎನಿವನ್ ಅಂದರೆ ಯಾರು ಬೇಕಾದ್ರೂ ಆಗ್ಬೋದು, ಸಮ್ವನ್ ಯಾರು ಬೇಕಾದ್ರೂ ಆಗ್ಬೋದು. ಇವುಗಳನ್ನು ನಾವು ಕೆಲವು ರೀತಿಯ ಪ್ರೊನೌನ್ಗಳಿವು. ಇದರ ರಿವ್ಯೂ ನೋಡಿ. ಪ್ರಾಕ್ಟೀಸ್ ಮಾಡಿ. ಈ ಸೆಂಟೆನ್ಸ್ಗಳನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದಷ್ಟು ಬಹಳ ಒಳ್ಳೆಯದು. ವಿಚ್, ವೇರ್, ಹೌ ಈ ಥರ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು.
ಇಲ್ಲಿ ನಾವು ಪ್ರೊನೌನ್ಗಳನ್ನು ಹೇಗೆ ಬಳಸಿದ್ದೀವಿ ಅನ್ನೋದನ್ನು ಗಮನಿಸಬೇಕು. ಇಂಟ್ರಾಗೇಟಿವ್ ಪ್ರೊನೌನ್ಸ್ ವಿಚ್, ವೇರ್, ವೆನ್ ಅಂತ ಇವುಗಳನ್ನು ಕೂಡ ಯೂಸ್ ಮಾಡಿದ್ದೀವಿ. Thanks for watching this video. Do put your valuable comments in comment box. If it's worth watching, please like the video and share it with your friends. Don't forget to subscribe our channel and click on the bell icon to get our upcoming videos. Watch all the videos from the beginning to go step by step for better results. See you in the next video. Till then, keep smiling and keep learning.